ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಿನಾಲೆ ತಲುಪಬೇಕಿದ್ದ ಇಬ್ಬರು ಸದಸ್ಯರು ಇವತ್ತು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತಲೇ ಹೇಳಬಹುದು. ಹೌದು, ಈ ವಾರ ಡಬಲ್ ಎವಿಕ್ಷನ್ ಆಗಿದೆ. ಹೋದ ವಾರ ಕೂಡ ಡಬಲ್ ಎವಿಕ್ಷನ್ ಆಗಿದೆ ಅಂತ ಹೇಳಿ ಧ್ರುವಂತ್ ಹಾಗೂ ರಕ್ಷಿತಾರವರನ್ನು ಸೀಕ್ರೆಟ್ ರೂಮ್ನಲ್ಲಿ ಇರಿಸಿದ್ದರು. ಆದರೆ ಈ ವಾರ ಹಾಗೆ ಆಗಿಲ್ಲ. ಹೌದು, ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ, ಆದರೆ ಇಬ್ಬರು ಡಬಲ್ ಎವಿಕ್ಷನ್ ಆಗಿದ್ದಾರೆ. ಹೌದು, ಅದು ಯಾರು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾಮಿನೇಟ್ ಆಗಿರುವ 6 ಜನರನ್ನು ಒಬ್ಬೊಬ್ಬರಾಗಿಯೇ ಸುದೀಪ್ ಸರ್ ಸೇವ್ ಮಾಡ್ತಾ ಬರ್ತಾರೆ. ಇಲ್ಲಿ ಚೈತ್ರ ಹಾಗೂ ರಜತ್ ಕೂಡ ಇಲ್ಲಿ ಸೇವ್ ಆಗ್ಬಿಡ್ತಾರೆ. ಕೊನೆಗೆ ಉಳ್ಕೊಳ್ಳೋದೇ ಧನುಷ್ ಹಾಗೂ ಮಾಳುರವರು. ಇವರಿಬ್ಬರನ್ನು ಈ ವಾರ ಡಬಲ್ ಎವಿಕ್ಷನ್ ಇದೆ, ನೀವಿಬ್ಬರು ಎಲಿಮಿನೇಟ್ ಆಗಿ ಹೋಗ್ತಿದ್ದೀರಾ ಅಂತ ಮೊದಲಿಗೆ ಹೇಳ್ತಾರೆ. ಅವರಿಬ್ಬರು ಕೂಡ ಧನುಷ್ ಅಳುವುದಿಲ್ಲ, ಬಟ್ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲೇ ಇರ್ತಾಳೆ. ಅಲ್ಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಧನುಷ್ಗಾಗಿ ಮನೆ ಫುಲ್ಲು ಸ್ಪಂದನ ಇರ್ಬೋದು, ಪ್ರತಿಯೊಬ್ಬರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾವ್ಯ, ರಘು ಅವರು ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ರಜತ್ ಹಾಗೂ ಚೈತ್ರರವರು ನಗ್ತಾ ಇರ್ತಾರೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು, ನಾವಿಬ್ರು ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಅವರಿಬ್ರು ಡೋರ್ ತನಕ ಕೂಡ ಹೋಗ್ತಾರೆ. ಆದರೆ ಮನೆಯವರೆಲ್ಲ ಇಲ್ಲ ಇಲ್ಲ, ಇಲ್ಲೇನೋ ಟ್ವಿಸ್ಟ್ ಇದೆ, ಸುಮ್ಮನಿರಿ ಅಂತ ಹೇಳ್ತಾನೆ ಇರ್ತಾರೆ. ನೀವು ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ನೀವು ಹೋದ ವಾರ ಕೂಡ ಇದೇ ರೀತಿ ಹೇಳ್ತಿದ್ರಿ, ಮತ್ತೆ ಬರ್ತಾರೆ ಧ್ರುವಂತ್ ಹಾಗೂ ರಕ್ಷಿತಾ ಅಂತ. ಬಟ್ ಇಲ್ಲಿ ಇರೋದೇ 4 ವಾರ, ಅದಕ್ಕೋಸ್ಕರ 2 ದಿನ ಕೂಡ ಡಬಲ್ ಎವಿಕ್ಷನ್ ಮಾಡ್ತಾ ಇದೀವಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಡೋರ್ ಹತ್ರ ಹೋಗಿ ನಿಂತ್ಕೊಳ್ತಾರೆ, ಆದರೆ ಡೋರೇ ಓಪನ್ ಆಗೋದಿಲ್ಲ. ಆದರೆ ಸುದೀಪ್ ಸರ್ ಮೊದಲೇ ಹೇಳಿರ್ತಾರೆ, ನಿಮ್ಮನ್ನ ಸ್ಟೇಜ್ ಮೇಲೆ ಮೀಟ್ ಮಾಡ್ತೀನಿ ಬನ್ನಿ ಅಂತ. ಅವ್ರು ಆಳೆ ಹೊರಟೋಗಿರ್ತಾರೆ. ಇವರೆಲ್ಲ ಹೊರಟೋಗಿದ್ದಾರೆ ಸುದೀಪ್ ಸರ್ ಅಂದರೆ 100% ಎವಿಕ್ಷನ್ ಇರುತ್ತೆ ಅಂತ ಇವರು ಡೋರ್ ಹತ್ರ ಹೋಗ್ತಾರೆ. ಆದರೆ ಡೋರ್ ಓಪನ್ ಆಗಲ್ಲ. ಆದರೆ ಸದಸ್ಯರೆಲ್ಲ ಅಲ್ಲಿ ಡೋರ್ ಹತ್ರ ಅವರು ಕೂಡ ಹೋಗಿರ್ತಾರೆ. ನಂತರ ಇಲ್ಲಿ ಸುದೀಪ್ ಸರ್ ವಾಯ್ಸ್ ಕೇಳಿಸುತ್ತೆ, ಎಲ್ಲರೂ ಸದಸ್ಯರು ಮನೆಯ ಒಳಗಡೆ ಬನ್ನಿ ಅಂತ. ಆಗ ಎಲ್ಲರೂ ಓಡ್ ಬರ್ತಾರೆ. ಆಗ ಧನುಷ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಸುದೀಪ್ ಸರ್ ಹೇಳ್ತಾರೆ, ಈ ವಾರ ವೋಟಿಂಗ್ ಲೈನ್ಸೇ ಓಪನ್ ಆಗಿಲ್ಲ, ನಿಮಗೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ವೈಲ್ಡ್ ಕಾರ್ಡ್ ಆಗಿ ಬಂದ ರಜತ್ ಹಾಗೂ ಚೈತ್ರರವರು ನಿಜವಾಗಿಯೂ ವೈಲ್ಡ್ ಕಾರ್ಡ್ ಅಲ್ಲ. ಅವರನ್ನು ನಿಮ್ಮಗಳ ಮಧ್ಯೆ ಒಂದು ಟ್ವಿಸ್ಟ್ ತರೋದಕ್ಕೋಸ್ಕರ, ಒಂದು ಉಪ್ಪು ಖಾರ ಹುಳಿ ಹಿಂಡೋದಕ್ಕೆ ಅಂತಲೇ ರಜತ್ ಹಾಗೂ ಚೈತ್ರರನ್ನು ಕಳಿಸಿದ್ದು ಅಂತ ಹೇಳ್ತಾರೆ. ಹಾಗೆಯೇ ಚೈತ್ರ ಹಾಗೂ ರಜತ್ರನ್ನು ಇಬ್ಬರು ಮನೆಯಿಂದ ಆಚೆ ಬನ್ನಿ ನೀವಿಬ್ಬರು ಅಂತ ಬಿಗ್ ಬಾಸ್ ರವರು ಅಂದರೆ ಸುದೀಪ್ ಸರ್ ಆಚೆಗೆ ಕರೆಸಿಕೊಳ್ತಾರೆ. ಅವರನ್ನು ಸ್ಟೇಜ್ ಮೇಲೆ ಕರೆಸಿ ಅವರಿಬ್ಬರದು ವಿಟಿ ಪ್ಲೇ ಮಾಡ್ತಾರೆ. ಯಾರೂ ಹೋಗದಿದ್ದಾಗ ಅಳದ ಗಿಲ್ಲಿ ರಜತ್ಗೆ ಇತ್ತೀಚೆಗೆ ತುಂಬ ಕನೆಕ್ಟ್ ಆಗಿರ್ತಾನೆ. ಅಣ್ಣ, ನಾನು ನಿಜವಾಗ್ಲೂ ನೀನು ಇಲ್ಲಿ ಇರ್ತೀಯ ಅಂದ್ಕೊಂಡಿದ್ನಲ್ಲ, ಸಾರಿ ಕಣ್ಣ, ನಾನು ಏನಂದಿದ್ರು ನೀನು ಹೊಟ್ಟೆಗೆ ಹಾಕೊಬಿಡೋಣ, ತಪ್ಪಾಗಿದೆ ಅಣ್ಣ, ಕ್ಷಮಿಸ್ಬಿಡು ಅಂತ ರಜತ್ನ ಗಿಲ್ಲಿ ಕೂಡ ಕೇಳ್ತಾನೆ. ರಘು ಕೂಡ ತುಂಬ ಮಿಸ್ ಮಾಡ್ಕೊಳ್ತೀನಿ ರಜತ್, ನಿನ್ನ ಹೊರಗಡೆ ಮೀಟ್ ಮಾಡ್ತೀನಿ 100% ಅಂತ ರಘು ಸರ್ ಕೂಡ ಹೇಳ್ತಾರೆ. ಒಂಥರ ಇವರಿಬ್ಬರು ಬಾಂಡಿಂಗ್ ನಿಜವಾಗ್ಲೂ ಮನೆಯೊಳಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಐಡಿಯಾ ಇತ್ತು ಇವರಿಬ್ಬರನ್ನ ಕಳಿಸಿದಾಗ TRP ಜಾಸ್ತಿ ಆಗುತ್ತೆ ಅಂತ. 1-2 ವಾರ ಓಕೆ ಆಗಿತ್ತು, ಬಟ್ ಈ ವಾರ ತುಂಬ ಕುಸ್ತೋಗಿದೆ TRP ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಇವರಿಬ್ಬರನ್ನು ಈಗ ಮನೆಯಿಂದ ಆಚೆ ಕರೆಸ್ತಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇವರು ಮನೇಲಿ ಇರಬೇಕಿತ್ತ ಅಥವಾ ಈಗ ಹೋಗಿದ್ದೆ ಸರಿ ಹೋಯ್ತಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಾರ ಯಾರು ಎಲಿಮಿನೇಟ್ ಆಗಬೇಕಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.